ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ವಿಶ್ವದ ಗಮನವನ್ನು ಸೆಳೆದಿರುವ ಒಂದು ಗಂಭೀರ ಸಂಘರ್ಷ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಯುದ್ಧ ಪರಿಸ್ಥಿತಿ. ಇದು ಸಾಮಾನ್ಯ ಗಡಿ ಜಗಳವಲ್ಲ. ಇದು ಹಲವು ದಶಕಗಳಿಂದ ಬೆಳೆದ ರಾಜಕೀಯ, ಧಾರ್ಮಿಕ, ಸೈನಿಕ ಮತ್ತು ಪರಮಾಣು ರಾಜಕೀಯ ಫಲ. ಇಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವುದು, ಈ ಯುದ್ಧ ಏಕೆ ಶುರುವಾಯಿತು, ಯಾರು ಮೊದಲು ದಾಳಿ ಮಾಡಿದರು, ಅಮೆರಿಕ ಯಾಕೆ ಸೇರಿತು, ಇದರ ಹಿಂದಿನ ಇತಿಹಾಸ ಏನು, ಮುಂದೇನು ಆಗಬಹುದು. ಈ ವಿಡಿಯೋ ಸಂಪೂರ್ಣ ನೋಡಿ. 1979ರಲ್ಲಿ ಇರಾನ್ನಲ್ಲಿ ನಡೆದ ಇಸ್ಲಾಮಿಕ್ ಕ್ರಾಂತಿಯ ನಂತರ ಇರಾನ್ ಸರ್ಕಾರವು ಅಮೆರಿಕ ಮತ್ತು ಇಸ್ರಾಯೇಲ್ ವಿರುದ್ಧ ಕಠಿಣ ನಿಲುವು ತೆಗೆದುಕೊಂಡಿತು. ಆದ್ದರಿಂದ ಇಂದಿನ ತನಕ ಇರಾನ್ ಮತ್ತು ಇಸ್ರೇಲ್ ನೇರವಾಗಿ ಯುದ್ಧ ಮಾಡಿದ್ದರು. ಒಳಗೆ ವಿರೋಧ ಹೆಚ್ಚುತ್ತಲೇ ಬಂದಿದೆ. ಇರಾನ್ ತನ್ನ ಪರಮಾಣು ಯೋಜನೆಯನ್ನು ಶಾಂತಿಯುತ ಉದ್ದೇಶ ಎಂದು ಹೇಳುತ್ತದೆ, ಆದರೆ ಇಸ್ರೇಲ್ ಮತ್ತು ಅಮೆರಿಕ ಇದನ್ನು ಭದ್ರತಾ ಅಪಾಯ ಎಂದು ನೋಡುತ್ತವೆ. ಇದರಿಂದ ವರ್ಷಗಳಿಂದ ನಿರ್ಬಂಧಗಳು, ಮಾತುಕತೆಗಳು, ಒಪ್ಪಂದಗಳು ಎಲ್ಲವೂ ನಡೆಯುತ್ತಲೇ ಇದೆ. 2026ರಲ್ಲಿ ಪರಿಸ್ಥಿತಿ ತೀವ್ರವಾಯಿತು. ಪ್ರಮುಖ ಕಾರಣಗಳು: ಇರಾನ್ ಪರಮಾಣು ಸಮೃದ್ಧೀಕರಣ ವೇಗ ಹೆಚ್ಚಿಸಿದ ಆರೋಪ, ಇರಾನ್ ಬೆಂಬಲಿತ ಗುಂಪುಗಳು ಇಸ್ರೇಲ್ ಮೇಲೆ ದಾಳಿ ಮಾಡಿದ ಘಟನೆಗಳು, ಅಮೆರಿಕ ಇಸ್ರೇಲ್ ಗುಪ್ತಚರ ಮಾಹಿತಿ ಪ್ರಕಾರ ತುರ್ತು ಭದ್ರತಾ ಅಪಾಯ. ಇದಾದ ಬಳಿಕ ಇಸ್ರೇಲ್ ಪೂರ್ವ ಎಚ್ಚರಿಕಾ ದಾಳಿ ನಡೆಸಿತು ಎಂದು ಹೇಳಲಾಗಿದೆ. ಅಮೆರಿಕ ಬೆಂಬಲ ನೀಡಿತು. ಇದಕ್ಕೆ ಪ್ರತಿಯಾಗಿ ಇರಾನ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ಆರಂಭಿಸಿತು. ಯುದ್ಧ ಹೇಗೆ ನಡೆಯುತ್ತದೆ? ಕ್ಷಿಪಣಿ ದಾಳಿಗಳು, ಡ್ರೋನ್ ದಾಳಿಗಳು, ಸೈಬರ್ ಯುದ್ಧ, ಗುಪ್ತಚರ ಕಾರ್ಯಾಚರಣೆ. ಯುದ್ಧ ನಡೆಯುತ್ತದೆ. ಈ ಯುದ್ಧದಲ್ಲಿ ಈಗ ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಖಾಮೆನಿ ಅವರು ಸಾವನ್ನಪ್ಪಿದ್ದಾರೆ. ಮಧ್ಯಪ್ರಾಚ್ಯದ ಹಲವಾರು ದೇಶಗಳು ಅಲರ್ಟ್ ಆಗಿವೆ. ಹಾರ್ಮುಜ್ ಸಮುದ್ರ ಸುರಕ್ಷತೆ ದೊಡ್ಡ ಪ್ರಶ್ನೆಯಾಗಿದೆ. ಈ ಯುದ್ಧದಲ್ಲಿ ಅಮೆರಿಕ ಯಾಕೆ ಸೇರಿತು? 3 ಕಾರಣಗಳು ಹೇಳುತ್ತವೆ: ಇಸ್ರೇಲ್ ಅನ್ನು ರಕ್ಷಿಸುವುದು, ಪರಮಾಣು ವಿಸ್ತರಣೆಗೆ ತಡೆಯುವುದು, ಮಧ್ಯಪ್ರಾಚ್ಯದ ಶಾಂತಿ ಕಾಯುವುದು. ಆದರೆ ವಿಮರ್ಶಕರು ಹೇಳುವುದು, ಇದು ರಾಜಕೀಯ ತಂತ್ರವಾಗಿರಬಹುದು, ಪ್ರದೇಶದಲ್ಲಿ ಪ್ರಭಾವ ಉಳಿಸಿಕೊಳ್ಳಲು ಪ್ರಯತ್ನ. ಇದರಿಂದ ಜಾಗತಿಕ ಪರಿಣಾಮ ಏನು? ತೈಲ ಬೆಲೆ ಏರಿಕೆ, ಷೇರು ಮಾರುಕಟ್ಟೆ ಅಸ್ಥಿರತೆ, ವಿಶ್ವದ ದೇಶಗಳ ತೀವ್ರ ಪ್ರಕ್ರಿಯೆಗಳು, ಸಾಮಾನ್ಯ ಜನರ ಮೇಲೆ ಪರಿಣಾಮ. ಇದರಿಂದ ಭಾರತಕ್ಕೂ ಪರಿಣಾಮ ತಲೆಬರಿಕೆ ಮೂಲಕ ಕಾಣಬಹುದು. ಮುಂದೇನು ಆಗಬಹುದು? 3 ಸಾಧ್ಯತೆಗಳು: ಮಾತುಕತೆ ಮೂಲಕ ಶಾಂತಿ, ಸೀಮಿತ ಯುದ್ಧ ಮುಂದುವರಿಯಬಹುದು, ದೊಡ್ಡ ಪ್ರಾದೇಶಿಕ ಯುದ್ಧವಾಗಬಹುದು. ಸ್ನೇಹಿತರೆ, ಈ ಸಂಘರ್ಷ ಒಂದು ದಿನದಲ್ಲಿ ಹುಟ್ಟಿದ್ದಲ್ಲ. ಇದು ದಶಕಗಳ ರಾಜಕೀಯ ತಳಮಳದ ಪರಿಣಾಮ. ನಾವು ಭಾವನೆಗಿಂತ ಮಾಹಿತಿ ಆಧಾರಿತವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.